ಬೆಂಗಳೂರು ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ, ಸರ್ವಾಂಗೀಣ ಅಭಿವೃದ್ಧಿಯ ಚಿಂತನೆಯುಳ್ಳ ಮಹಾನ್ ವ್ಯಕ್ತಿಯಾಗಿದ್ದರು ಅಂತ ಶನಿವಾರ ಸಂತೆ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಚಂದ್ರಕಾಂತ್ ಅಭಿಪ್ರಾಯಪಟ್ಟರು. ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿ ಶನಿವಾರ ಸಂತೆ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಜಲಸಂಪತ್ತು, ಕೃಷಿ ಸಂಪತ್ತಿನ ಚಿಂತನೆಯುಳ್ಳ ವ್ಯಕ್ತಿಯಾಗಿದ್ದ ಹಿನ್ನೆಲೆ ಬೆಂಗಳೂರನ್ನು ನಿರ್ಮಿಸಿ ಆ ಮೂಲಕ ಅವರು ಬೆಂಗಳೂರಿನಲ್ಲಿ ಕೃಷಿಗೆ ಉಪಯೋಗವಾಗುವ ದೂರದೃಷ್ಟಿಯಿಂದ ಕೆರೆಗಳನ್ನು ನಿರ್ಮಾಣ ಮಾಡಿದರು. ನಂತರ ಸರ್ವ ಜನಾಂಗದವರಿಗಾಗಿ ಅನುಕೂಲವಾಗುವ ಉದ್ದೇಶದಿಂದ ವ್ಯಾಪಾರ ವಹಿವಾಟು ನಡೆಸಲು ಬೇರೆ ಬೇರೆ ಮಾರುಕಟ್ಟೆಗಳನ್ನು ನಿರ್ಮಿಸಿರುವ ಮೂಲಕ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿ ಸಾಧನೆ ಮಾಡಿರುವ ಕೆಂಪೇಗೌಡರನ್ನು ಸದಾ ನೆನಪಿನಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಅವರು ಜನಿಸಿದ ದಿನವನ್ನು ಜಯಂತ್ಯೋತ್ಸವವಾಗಿ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಸಾವಿರದ 510ನೇ ಇಸವಿ ಜೂನ್ 27ರಂದು ಜನಿಸಿದಂಥ ಒಂದು ದೇವತಾ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಜಯಂತಿಯನ್ನು ನಾವು ಇದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಆದ್ಮೇಲೆ ನಾವು ಸ್ವಲ್ಪ ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಕೆಂಪೇಗೌಡರು ಅವತ್ತಿನ ಕಾಲಘಟ್ಟದಲ್ಲಿ ಜನನಾದ ನಂತರ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾಗಿರ್ತಾರೆ. ತದನಂತರ ಒಮ್ಮೆ ಅವರು ಹಂಪೆಗೆ ಹೋದಾಗ ಹಂಪೆಯಲ್ಲಿ ಆ ಒಂದು ವೈಡೂರ್ಯ, ಆ ವಿಜೃಂಭಣೆ, ಆ ಒಂದು ವಿಶ್ವ ದರ್ಜೆಯಲ್ಲಿ ಹಂಪೆ ಅವತ್ತು ಕಂಗೊಳಿಸ್ತಿತ್ತು. ಅದನ್ನು ಮನಗೊಂಡಂಥ ಗೌಡರು ಬೆಂಗಳೂರನ್ನು ಸಹ ಇದೇ ರೀತಿ ನಾನು ಮಾಡಬೇಕು, ಇದೇ ರೀತಿ ಬೆಳೆಸಬೇಕು ಅಂತ ಒಂದು ಚಿಂತನೆಯನ್ನು ಅವತ್ತು ಮಾಡ್ತಾರೆ. ಅದಾದಿ ಬಂದ ನಂತರ ವಿಜಯನಗರ ಸಾಮ್ರಾಜ್ಯದೊಟ್ಟಿಗೆ ನೇರ ಸಂಪರ್ಕ, ಅಚ್ಯುತರಾಯರ ಜೊತೆ ಅವಿರವ ಸಂಬಂಧವನ್ನು ಇಟ್ಕೊಂಡಂತ ಚಿನ್ನ ಈ ತರ ಸಹಾಯ ತಗೊಂಡು ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಾರೆ. ಕೆಂಪೇಗೌಡರು ಅಂದರೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಬೆಂದಕಾಳೂರು ಊರಿಂದ ಬಂದು ಬೆಂಗಳೂರನ್ನು ಕಂಡಿದ್ದ ಮಹಾನ್ ವ್ಯಕ್ತಿ, ಮಹಾಪುರುಷ ಕೆಂಪೇಗೌಡರು. ಬೆಂಗಳೂರನ್ನು ಕಟ್ಟಬೇಕಾದ್ರೆ ಪ್ರತಿ ಒಂದು ಮೂಲಗಳನ್ನು ಕಂಡುಹಿಡಿದು ಒಂದು ಕಡೆ ನೀರಾವರಿ, ಒಂದು ಕಡೆ ಮನೆಗಳಿಗೆ, ವ್ಯಾಪಾರಸ್ಥರಿಗೆ ಬೇಕಾದಂಥ ಸವಲತ್ತುಗಳು, ಬೆಂಗಳೂರಿನಲ್ಲಿ ಪ್ರತಿ ಒಂದು ವರ್ಗದ ಜನರಿಗೆ ಪ್ರತಿ ಒಂದು ರೀತಿಯ ಅವರ ವೃತ್ತಿಗೆ ಅನುಗುಣವಾಗಿ ಮಾರುಕಟ್ಟೆಯನ್ನು ಸ್ಥಾಪಿಸಲು ಪ್ರತಿಯೊಂದು ಅವರಿಗೆ ತಕ್ಕ ಪೇಟೆಗಳನ್ನು ನಿರ್ಮಿಸಿದ್ದಾರೆ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಸ್.ಎನ್. ರಘು ಮಾತನಾಡಿ, ವಿಜಯನಗರ ಅರಸರ ಸಾಮಂತ ಅರಸರಾಗಿದ್ದ ಕೆಂಪೇಗೌಡರು ವಿಜಯನಗರ ಅರಸರ ಒಡನಾಡಿಯಾಗಿದ್ದ ಹಿನ್ನೆಲೆ ಅವರ ಪರಿಕಲ್ಪನೆಯಂತೆ ಬೆಂಗಳೂರನ್ನು ನಿರ್ಮಿಸಿದ್ದಾರೆ. ಯಾವ ಜಾತಿ ಧರ್ಮಕ್ಕೂ ಸೀಮಿತವಾಗಿರದೆ ಕೆಂಪೇಗೌಡರು ಆ ಕಾಲದಲ್ಲೇ ಆರ್ಥಿಕ ತಜ್ಞರಾಗಿದ್ದ ಒಬ್ಬ ಮೇಧಾವಿಯಾಗಿದ್ದರು ಎಂದರು. ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣಿದ ಸನ್ಮಾನ್ಯ ಶ್ರೀ ಕೆಂಪೇಗೌಡರು ಒಬ್ಬ ದೇಶದ ಮಹಾನ್ ವ್ಯಕ್ತಿ ಹಾಗೂ ಆದರ್ಶಪ್ರಾಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಇವತ್ತು ಬೆಂಗಳೂರು ವಿಶ್ವಾದ್ಯಂತ ಮೊದಲನೇ ಸ್ಥಾನದಲ್ಲಿ ಒಂದು ಬೃಹತ್ ನಗರವಾಗಿ ಬೆಳೆದು ತನ್ನದೇ ಆದ ವೈಚಾರಿಕತೆ, ಸಾಂಪ್ರದಾಯಿಕತೆ ಒಂದು ನಗರವಾಗಿ ಬೆಳೆದಿದೆ. ಈ ನಗರವನ್ನು ಇಂತಹ ಒಂದು ಪರಿಸ್ಥಿತಿಯ ಸಂದರ್ಭವನ್ನು ಸೃಷ್ಟಿ ಮಾಡಿದ ಸನ್ಮಾನ್ಯ ಶ್ರೀ ಕೆಂಪೇಗೌಡರು ಅವರ ಒಂದು ತಾಳ್ಮೆ, ಅವರ ಒಂದು ದಕ್ಷತೆ, ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಶೌರ್ಯದ ಒಂದು ಪ್ರತೀಕವಾಗಿ ಬೆಂಗಳೂರು ನಗರವನ್ನು ಕಟ್ಟಿ ಇವತ್ತು ವಿಶ್ವ ಪಾರಂಪರಿಕ ತಾಣವಾದ ಒಂದು ನಗರವಾಗಿ ನಾವು ಕಾಣಲಿಕ್ಕೆ ಇವತ್ತು ನೋಡ್ತಾ ಇದ್ದೀವಿ. ಆ ಲ್ಯಾಂಡ್ಸ್ಕೇಪ್ ಅನ್ನ ಮುಂದೊಂದು ದಿನ ಅತ್ಯದ್ಭುತವಾಗಿ ಇಡೀ ವಿಶ್ವವೇ ತಿರುಗಿ ನೋಡುವ ರೀತಿಯಲ್ಲಿ ಕಟ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಇದು ಹೆಮ್ಮೆಯ ವಿಷಯ. ಮುಖ್ಯವಾಗಿ ಹೇಳಬೇಕಂದ್ರೆ ಮೊದಲಿಗೆ ಹೇಳ್ಬಿಡ್ತೇನೆ, ವ್ಯಕ್ತಿ ಹೆಸರು ಕೆಂಪೇಗೌಡ ಅಂತ ಇದ್ರೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಜಾತಿ, ಮತ, ಧರ್ಮಕ್ಕೆ ಸೀಮಿತ ಅಲ್ಲ. ಇವತ್ತು ನಮ್ಮ ಇಡೀ ಕರ್ನಾಟಕದ ಪ್ರತಿ ಹಳ್ಳಿ, ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನಿಮ್ಮ ಹಳ್ಳಿಗಳಿಂದ ಮಿನಿಮಮ್ 2 ರಿಂದ 5 ಜನ ಬೆಂಗಳೂರಿನಲ್ಲಿ ಇದ್ದಾರೆ. ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಪ್ರತಿ ಹಳ್ಳಿ, ಯಾವುದೇ ಹಳ್ಳಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೊರತುಪಡಿಸಲಾಗಿರೋದಿಲ್ಲ.
ಜೊತೆಗೆ ದುಂಡಳ್ಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಿಜೆ ಗಿರೀಶ್, ಶನಿವಾರ ಸಂತೆ ಭಾರತಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಎನ್ಕೆ ಅಪ್ಪಸ್ವಾಮಿ ಗೌಡ, ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ HR ಹರೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.